ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಸುಮತ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಮುಂದಿನ ವೀಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್, ಹಾಗಾಗಿ ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ. ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನನ್ನ ಮಗಳಿಗೆ ರೆಡಿ ಮಾಡ್ತಾ ಇರೋದನ್ನು. ಏನಪ್ಪ ಅಂದರೆ, ಗೌರಿ ಹುಣ್ಣಿಮೆ ಆದಮೇಲೆ ಈ ಥರ ಹೆಣ್ಮಕ್ಳಿಗೆ ಹೂವು ಹೆಣ್ಬಿಟ್ಟು ಕೆಲವೊಂದು ದೇವಸ್ಥಾನಗಳಲ್ಲಿ ಗೌರಿನ ಕೂರಿಸಿರ್ತಾರೆ. ಅಲ್ಲಿ ಹೋಗಿ ಆರತಿ ತೊಗೊಂಡೋಗಿ ಆರತಿ ಬೆಳಗ್ಗೆ ಬರಬೇಕು. ಇದು ಕೆಲವೊಂದು ಮನೆಗಳಲ್ಲಿ ಇರುತ್ತೆ, ಹಾಗೆ ಇನ್ನು ಕೆಲವು ಮನೆಗಳಲ್ಲಿ ಇರೋದಿಲ್ಲ. ಯಾರ ಮನೆಗಳಲ್ಲಿ ಹೋಗಿ ಆರತಿ ಬೆಳಗ್ಗೆ ಬರ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ರೆಡಿ ಮಾಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಹಣೆ ಬೊಟ್ಟು ಹಾಕೋದೊಂದು ಮರ್ತಿಬಿಟ್ಟೆ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಹಣೆ ಬೊಟ್ಟೊಂದು ಹಾಕಬೇಕು. ಹಾಗೆ ಇವಾಗ ನಮ್ಮ ತಂಗಿ ಮಗಳು ಬರ್ತಾಳೆ. ಇವಳು ಹೋಗಿ ಜೊತೆಗೆ ನಾವು ಹೋಗ್ತೀವಿ. ಅವ್ರ ಜೊತೆ ಹೋಗಿ ದೇವಸ್ಥಾನದಲ್ಲಿ ಗೌರಿನ ಕೂರಿಸಿರ್ತಾರಲ್ವ, ಅಲ್ಲಿ ಹೋಗಿ ಆರತಿ ಬೆಳಗ್ಬಿಟ್ಟು ಬರಬೇಕು. ನೋಡಿ, ಇವರೇ ಇಬ್ಬರು ನಮ್ಮ ಮನೆಗೆ ಗೌರಿ ಮಕ್ಕಳು. ಅವಳು ನಮ್ಮ ತಂಗಿ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲ ಅವಳು. ಇಬ್ಬರು ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಿಮ್ಮ ಮನೇಲಿ ಇದೇ ಥರ ಮಕ್ಕಳನ್ನ ರೆಡಿ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಕೆಲವೊಂದು ಮನೆಗಳಲ್ಲಿ ಮಕ್ಕಳು ಏನಾದರೂ ನಾವು ರೆಡಿ ಮಾಡೋಕ್ಕೋದ್ರೆ ರೆಡಿನೇ ಮಾಡಿಸ್ಕೊಳೋದಿಲ್ಲ. ಆದರೆ ನಮ್ಮ ತಂಗಿ ಮಗಳು ಮಾತ್ರ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ. ಸುಮ್ಮನೆ ಕೂತಿರ್ತಾಳೆ ಅವಳು. ನನ್ನ ಮಗಳು ಅಷ್ಟೇ, ಜಾಸ್ತಿ ರೆಡಿ ಮಾಡಿಸ್ಕೊಳಂಗಿಲ್ಲ. ನನಗೆ ಅದು ಕಿವಿದು ಬೇಡ, ಅದು ಬೇಡ ಅಂತಂದೇಳಿ ಆಟ ತೆಗ್ದಿದ್ಲು. ನಾನೇ ಬಲವಂತ ಮಾಡಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಆವಾಗ ಸುಮ್ಮನೆ ರೆಡಿ ಮಾಡಿಸ್ಕೊಂಡ್ಲು. ಇನ್ನೇನು ನಾವು ಸಿಂಪಲ್ಲಾಗಿ ರೆಡಿಯಾಗಿ ನಾನು ನಮ್ಮ ತಂಗಿ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು. ನೋಡ್ತಾ ಇದ್ರಲ್ವ, ಇದು ನಮ್ಮ ತಂಗಿ, ಇದು ನನ್ನ ಮಗಳು. ನಮ್ಮ ತಂಗಿ ಮಗಳನ್ನ ನಾನು ಎತ್ಕೊಂಡಿದ್ದೀನಿ. ಇನ್ನು ಎದುರಿಗೆ ಅಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ದೇವರಿರುತ್ತೆ. ಇದು ಬಂದು ವೀರಭದ್ರೇಶ್ವರ ಗುಡಿ. ಇಲ್ಲೇ ಗೌರಿನ ಕೂರಿಸಿರ್ತಾರೆ. ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಒಳಗಡೆ ಈ ಕಡೆ ಸೈಡ್ ಕೂರಿಸಿರ್ತಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ, ನಮ್ಮ ತಂಗಿ ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ. ನಾನು ವೀಡಿಯೋ ಮಾಡ್ಕೊತಿದ್ದೆ. ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಇನ್ನೊಂದು ದೇವರಿದೆ, ಮಾರಮ್ಮ ದೇವಿ ಅಂತ. ಅಲ್ಲಿನೂ ಬಂದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಫ್ರೆಂಡ್ಸ್, ಮುಂದಿನ ವೀಡಿಯೋ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.